ಜನವಾರ ತೆಗೆಯೋದನ್ನ ರಿಮೂವಲ್ ಮಾಡಿರೋದನ್ನ ಎಲ್ಲೋ ಒಂದು ಜಾಬ್ ಕೇಸ್ಗಳು ನನಗೆ ನೆನಪಾಗತ್ತೆ. ಬಟ್ ಜನವಾರ ಮತ್ತೆ ಬೇರೆ ಬೇರೆ ದಾರಗಳು ಇವೆಲ್ಲ ನಮಗೆ ರೂಲ್ಸ್ ಗೈಡ್ ಲೈನ್ಸ್ ತೋರಿಸಿಲ್ಲ. ದೇಶಪೂರ್ವಕವಾಗಿ ಒಂದು ಸಮುದಾಯನ ಟಾರ್ಗೆಟ್ ಮಾಡಕ್ ಮಾಡಿರೋದು ನನಗೆ ಕಾಣಿಸ್ತಾ ಇಲ್ಲ. ಇದು ಬರೀ ಬ್ರಾಹ್ಮಣ ಸಮುದಾಯಕ್ಕಾಗೋ ಅಪಮಾನ ಅಲ್ಲ, ಇದು ಇಡೀ ಹಿಂದೂ ಸಮುದಾಯಕ್ಕಾಗೋ ಅಪಮಾನ ಅಂತ ಹಾಗೆ ನೋಡೋನಲ್ಲ. ಸಿಇಟಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆಸಿರುವಂತಹ ವಿಚಾರ ಈಗ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬ್ರಾಹ್ಮಣ ಸಮುದಾಯ ಈಗ ಆಕ್ರೋಶ ಮತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಟ ಚೇತನ್ ಅಹಿಂಸಾ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನು ಸಿಇಟಿ ಬರೆಯುವಂತಹ ಅಭ್ಯರ್ಥಿಗಳ ಜನಿವಾರವನ್ನು ಕಟ್ ಮಾಡಿರುವಂಥದ್ದು ಈಗ ಸುದ್ದಿಯಲ್ಲಿದೆ. ಈಗಾಗಲೇ ಏನು ಬ್ರಾಹ್ಮಣ ಸಮುದಾಯನೂ ಕೂಡ ಈಗ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಇದಕ್ಕಿಂತ ಮುಂಚೆ ತಾಳಿ ಮತ್ತೆ ಕಾಲುಂಗ್ರವನ್ನು ಕೂಡ ತೆಗೆಸಿದ್ರು, ಆಗ ಸುಮ್ಮನಿದ್ರು. ಈಗ ಜನಿವಾರ ತೆಗೆಸ್ಕೊಳ್ಳೆ ಯಾಕೆ ಇದು ಆಕ್ರೋಶ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಇದಕ್ಕೆ ಅಂತ? ಹೌದು, ನಾನು ಇದನ್ನು ನೋಡ್ತಾ ಇದ್ದೀನಿ. ಹೋರಾಟ ಮಾಡೋದು ಪ್ರತಿಯೊಬ್ಬರಿಗೂ ಹಕ್ಕಿದೆ, ಬ್ರಾಹ್ಮಣ ಸಮುದಾಯಕ್ಕೂ ಎಲ್ಲರ ಥರ ಹಕ್ಕಿದೆ. ನನಗೆ ಈ ಒಂದು ಜನಿವಾರ ತೆಗೆಯೋದನ್ನು ರಿಮೂವಲ್ ಮಾಡಿರೋದನ್ನು ಎಲ್ಲೋ ಒಂದು ಕಡೆ ಹಿಜಾಬ್ ಕೇಸ್ಗಳು ನನಗೆ ನೆನಪಾಗತ್ತೆ. ಅದು ಕೂಡ ಹಿಜಾಬ್ ಅಂತೂ ಭಾಳ ಒಂದು ಕ್ರೂರವಾಗಿ ನಡೆಸ್ಕೊಂಡ್ರು ಆ ಸಂದರ್ಭದಲ್ಲಿ. ಅದರಲ್ಲಿ ಗೇಟ್ ಮುಚ್ಚೋದಾಗಿರ್ಬೋದು, ಭಾಳ ರೀತಿ ಬೆದರಿಕೆ ಆಗಿರೋದಾಗಿರ್ಬೋದು. ಇವತ್ತು ಈ ಜನಿವಾರ ಆಗಿದೆ ಶಿವಮೊಗ್ಗದಲ್ಲಾಗಿರ್ಬೋದು, ಬೀದರಲ್ಲಾಗಿರ್ಬೋದು. ನನಗೆ ಏನು ಕಾಣುತ್ತೆ ಅಂದರೆ ಇದು ಇನ್ಕನ್ಸಿಸ್ಟೆನ್ಸೀಸ್ ಇನ್ ರೂಲ್ಸ್ ಅನ್ನೋದು ನನಗೆ ಕಾಣಿಸುತ್ತೆ. ನಮಗೆ ಕೆಲವು ವಿಚಾರಗಳಲ್ಲಿ ಜ್ಯುವೆಲ್ರಿ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಈ ಕರ್ನಾಟಕ ಎಕ್ಸಾಮ್ಸ್ ಅಥಾರಿಟಿ ಈ ವರ್ಷ 2025ರಲ್ಲಿ ರೂಲ್ ರೆಗ್ಯುಲೇಷನ್ ಮಾಡಿದೆ. ಆಮೇಲೆ ಈ ಹಿಜಾಬು ಅಥವಾ ಪೇಟ ಇದು ಟರ್ಬನ್ಗೆ ಸಂಬಂಧಪಟ್ಟಂಗೆ ಮುಂಚಿತವಾಗಿ ಬರಬೇಕು ಅಂತಲೂ ಸಹ ಇದೆ ಗೈಡ್ಲೈನ್ಸು, ರೂಲ್ಸು. ಬಟ್ ಜನಿವಾರ ಮತ್ತು ಬೇರೆ ಬೇರೆ ದಾರಗಳು, ಈ ಸೀಕ್ರೆಟ್ ದಾರಗಳು, ಶಿವದಾರ ಅಥವಾ ಯಾವ ರುದ್ರದಾರ, ಬೇರೆ ಬೇರೆ ದಾರಗಳು, ಅದು ಯಾವುದೇ ಇರ್ಬೋದು, ಶರ್ಟ್ ಒಳಗೆ ಹಾಕೊಳ್ಳೋದು, ಇವೆಲ್ಲ ನಮಗೆ ರೂಲ್ಸು ಗೈಡ್ಲೈನ್ಸ್ ತೋರಿಸಿಲ್ಲ, ಹಾಕಿಲ್ಲ. ಸೊ ಅದೇನಾಗಿದೆ ಅಂದರೆ ವ್ಯಕ್ತಿ ಯಾರು ಅದನ್ನು ಮಾನಿಟರಿಂಗ್ ಆಫೀಸರು ಅವರ ವಿವೇಚನೆಗೆ ನಡೆದಿದೆ. ಸೊ ಅವರು ಕೆಲವು ಕಡೆ ಏನಾಗಿದೆ, ಒಂದೇ ವ್ಯಕ್ತಿ ಬೇರೆ ಬೇರೆ ಎಕ್ಸಾಮ್ಗಳು ತೊಗೊಂಡು ಫಿಸಿಕ್ಸ್ ತೊಗೊಂಡ್ಬಿಟ್ಟು ಕೆಮಿಸ್ಟ್ರಿನಲ್ಲಿ ಬಿಟ್ಟಿಲ್ಲ, ಕೆಲವ್ರನ್ನ ಒಬ್ಬನ ಬಿಟ್ಬಿಟ್ಟು ಇನ್ನಿಬ್ಬರನ್ನ ತೆಗೆಸಿದ್ದಾರೆ. ಅಂದರೆ ಅದು ಒಂದು ಪಾರ್ಶಿಯಾಲಿಟಿ ಆಗಿದೆ. ಇದನ್ನು ನಮಗೆ ಪ್ರೋಟೋಕಾಲ್ ಪ್ರಕಾರ ಯಾವುದು ಪಕ್ಕ ಕಾನೂನು ಪ್ರಕಾರ ಯಾವ್ದು ಪರ್ಮಿಸಿಬಲ್ ಅಲ್ಲ ಅಂತ ನಮಗೆ ಮಾಡಬೇಕು. ನನಗೆ ಇದು ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯನ ಟಾರ್ಗೆಟ್ ಮಾಡಕ್ಕೆ ಮಾಡಿರೋದು ನನಗೆ ಕಾಣಿಸ್ತಾ ಇಲ್ಲ. ಇದೇನಾಗಿದೆ ಅಂದರೆ ಇದು ರೂಲ್ಸ್ ರೆಗ್ಯುಲೇಷನ್ಸು, ಅದು ಯಾರ್ಯಾರು ಫಾಲೋ ಮಾಡೋಕ್ಕೆ ನೋಡ್ತಾರೆ ಅವ್ರ ರೀತಿಯಲ್ಲಿ ಅವ್ರ ವಿವೇಚನದಲ್ಲಿ ಏನೋ ಒಂದು ಇದು ಸರಿ ಇಲ್ಲದೆ ಇರ್ಬೋದು, ಇದು ಬೇರೆ ಬೇರೆ ಸಮಸ್ಯೆ ಆಗ್ಬೋದು, ಅಥವಾ ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ಇರೋದ್ರಿಂದ ಇದು ನಡೆದಿದೆ. ಬಟ್ ಒಂದಂತೂ ನಿಜ, ನನಗೆ ಕೆಲವು ಸಮುದಾಯಗಳು, ಬ್ರಾಹ್ಮಣ ಸಮುದಾಯ ಒಂದು ಮಾತಾಡಿದ್ದಾರೆ ಅವರು, ಇದು ಬರೀ ಬ್ರಾಹ್ಮಣ ಸಮುದಾಯಕ್ಕಾಗೋ ಅಪಮಾನ ಅಲ್ಲ, ಇದು ಇಡೀ ಹಿಂದೂ ಸಮುದಾಯಕ್ಕಾಗೋ ಅಪಮಾನ ಅಂತ. ನಾನು ಹಾಗೆ ನೋಡೋನಲ್ಲ. ಯಾಕೆ ಹೇಳ್ತೀನಿ ಅಂದರೆ ಈ ಜನಿವಾರ ಅನ್ನೋ ಕಾನ್ಸೆಪ್ಟೇ ನೀವು ಐತಿಹಾಸಿಕವಾಗಿ ನೋಡಿದ್ರೆ ಅದು ಕೆಲವು ಸವಲತ್ತು ಪಡೆದಿರೋ ಗಂಡಸರು, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಗಂಡಸರು ಆ ಜನಿವಾರಕ್ಕೆ ಮಾತ್ರ ಅರ್ಹರು. ಯಾಕಂದರೆ ಅವರು ಶಿಕ್ಷಣಕ್ಕೆ ಮಾತ್ರ ಅರ್ಹರು ಅಂತ ಒಂದು ಸಾಂಕೇತಿಕವಾಗಿ ಅದಿದೆ. ಸೊ ಎಲ್ಲ ಒಂದು ಕಡೆ ಬಹುಶಃ ಆ ಒಂದು ಕೆಲವ್ರಿಗೆ ಮಾತ್ರ ಶಿಕ್ಷಣ ಅನ್ನೋದೇ ಒಂದು ಅಪಮಾನದ ದೃಷ್ಟಿ ಹಿಂದೂ ಸಮಾಜಕ್ಕೆ ಹೊರತು ಈ ಒಂದು ವಿಚಾರದಲ್ಲಿ ಅದು ಹಿಂದೂ ಸಮಾಜಕ್ಕೆ ಅಪಮಾನ ಆಗಿದೆ ಅಂತ ನೋಡಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದು ಆಗದಂಗೆ ನೋಡ್ಕೋಬೇಕು. ಇದು ನಿಜವಾಗ್ಲೂ ಪ್ರೋಟೋಕಾಲ್ ಪ್ರಕಾರ ಆಗಬೇಕು, ಮತ್ತು ಇದು ಕೂಡ ಒಂದು ಗೈಡ್ಲೈನ್ಸ್ ತಕ್ಕಂತೆ ಆಗಬೇಕು. ಸೊ ಇದು ಇವಾಗ ಕೆಲವರಿಗೆ ಟ್ರಾಮಾ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಆ ಸಣ್ಣ ಮಕ್ಕಳಿಗೆ ಕಷ್ಟ ಆಗಿರ್ಬೋದು, ಮತ್ತು ಹಿಜಾಬ್ ಸಂದರ್ಭದಲ್ಲಿ ಭಾಳ ಮಹಿಳೆಯರಿಗೆ ಭಾಳ ನೋವಾಯಿತು. ಈ ವ್ಯವಸ್ಥೆ ಇಡೀ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಅವ್ರ ಮೇಲೆ ದಾಳಿ ಆಯಿತು. ಅದೆಲ್ಲ ನಮಗೂ ನೋವಾಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಹಿಜಾಬ್ ಸಂದರ್ಭದಲ್ಲಿ ಏನು ಕಾಲೇಜನ್ನೇ ತೆರೆದ್ರು, ಕಾಲೇಜನ್ನ ಬಿಟ್ಟಿರುವಂತಹ ಉದಾಹರಣೆಗಳು ಕೂಡ ಇದೆ. ಆಮೇಲೆ ಏನು ಕಾಲುಂಗ್ರ ತೆಗೆಸಿರುವಂಥದ್ದು ಮತ್ತೆ ತಾಳಿಯನ್ನು ಕೂಡ ತೆಗೆಸಿರುವಂಥದ್ದು, ಆಗ ಇಷ್ಟೊಂದು ಆಕ್ರೋಶ ಆಗ್ಲಿಲ್ಲ. ಈಗ ಜನಿವಾರ ತೆಗೆಸಿರುವಂಥದ್ದು ಜಾಸ್ತಿ ಆಕ್ರೋಶ ಆಗ್ತಿದೆ. ಮತ್ತೆ ಇನ್ನೊಂದು, ಇದು ಏನು ವಿಪಕ್ಷ ನಾಯಕರಿಗೂ ಕೂಡ ಇದೊಂದು ಆಹಾರ ಆಯ್ತಾ ಅನ್ನುವಂಥದ್ದು, ಅಂದ್ರೆ ಏನು ಹಿಂದೂ ಪರ ಸಂಘಟನೆಗಳು ಕೂಡ ಏನು ಆಕ್ರೋಶ ವ್ಯಕ್ತಪಡಿಸ್ತಿದೆ. ಹಿಜಾಬ್ ಸಂದರ್ಭ ಆದಾಗ ಅಭಿಜಿತ್ ಅವರೇ, ನಾನು ಕ್ಲಿಯರ್ ಆಗಿ ಹೇಳಿದೆ, ನಾನು ಯೂನಿಫಾರ್ಮ್ಗಳಲ್ಲಿ ಯಾವ ಕಲ್ಚರಲ್ ಮಾರ್ಕರ್ಸ್ ಆಗಿರ್ಬೋದು, ಧಾರ್ಮಿಕ ಮಾರ್ಕರ್ಸ್ ಇರಬಾರ್ದು. ಅದು ನೀವು ಹಿಜಾಬ್ ಆಗಿರ್ಬೋದು, ನೀವು ಟರ್ಬನ್ ಆಗಿರ್ಬೋದು, ನೀವು ಇಷ್ಟಲಿಂಗ ಆಗಿರ್ಬೋದು, ನೀವು ಜನಿವಾರ ಆಗಿರ್ಬೋದು, ನೀವು ಶಿಲ್ಬೇದಾಗಿರ್ಬೋದು, ನೀವು ಯಾವುದೇ ಒಂದು ಹೂವು ಈ ಥರದ್ದು ಯಾವುದೇ ಬಿಂದಿ ಆಗಿರ್ಬೋದು, ತಿಲಕ ಆಗಿರ್ಬೋದು, ನೋ ಕಲ್ಚರಲ್ ಮಾರ್ಕರ್ಸ್ ಶುಡ್ ಬಿ ದೇರ್ ಇನ್ ಯೂನಿಫಾರ್ಮ್ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೆ. ಇವತ್ತಿನ ದಿನ ಈ ವಿಚಾರ ಬರ್ತಿರೋದು ಈಸ್ ಅಂಡರ್ಸ್ಟ್ಯಾಂಡಬಲ್. ಯಾಕಂದರೆ ಸರಿಯಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಅದನ್ನು ಮಾಡಿಲ್ಲ. ನನ್ನ ಪ್ರಕಾರ ಈ ರೂಲ್ಸ್ ರೆಗ್ಯುಲೇಷನ್ಸ್ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕಾಗತ್ತೆ.
ನಮಗೆ ಏನಾಗ್ತಾ ಇದೆ ಅಂದರೆ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ಆಗ್ತಾ ಇದೆ, ಒಂದು ಕಾಸ್ ರಿಯಾಕ್ಷನ್. ಅದು ಅಲ್ಲ, ಒಂದು ಪ್ರೋಆಕ್ಟಿವ್ ಆಗಿ ಈ ಥರದ್ದು ಮುಂದೆ ಬರ್ಬೋದು, ಈ ಥರದ್ದು ಸಮಸ್ಯೆಗಳಾಗ್ಬೋದು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡು ನಮಗೆ ರೂಲ್ಸ್ ಗೈಡ್ಲೈನ್ ಆಗಬೇಕು. ಬಟ್ ನಮಗೆ ಏನೇನಾಗಿದೆ ಈ ಒಂದು ಮಹಿಳೆಯರ ಹಿಜಾಬ್ ಕೇಸ್ನಲ್ಲಿ ಮತ್ತು ಈ ಒಂದು ಕೆಲವು ಯುವಕರು ಈ ಒಂದು ಜಾನುವಾರು ವಿಚಾರದಲ್ಲೂ ಕಷ್ಟ ಆಗಿರುತ್ತೆ. ಯಾಕಂದರೆ ಎಕ್ಸಾಮಿಗೆ ಓದಿರ್ತಾರೆ, ಭಾಳ ಒಂದು ಕಷ್ಟಪಟ್ಟು ಓದಿರ್ತಾರೆ, ಎಕ್ಸಾಮ್ಸ್ ಕೂತ್ಕೊಳ್ಳೋಕೆ ಹೋದಾಗ ಈ ರೀತಿ ಒಂದು ಟೆನ್ಷನ್ ಬಂದ್ಬಿಟ್ರೆ ಅದು ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ. ಆ ಕಷ್ಟ ಇನ್ಮೇಲಿಂದ ಆಗದೇನಂಗೆ ನಾವು ನೋಡ್ಕೋಬೇಕು. ಬಟ್ ಇನ್ಮೇಲಿಂದ ಸ್ವಲ್ಪ ಮುಂದಾಲೋಚನೆಯಿಂದ ಕಾನೂನುಗಳು, ಗೈಡ್ಲೈನ್ಸ್ಗಳು, ಮಾನದಂಡ ಮಾಡಬೇಕು ಸರ್ಕಾರ, ಹೊರತು ಬರೀ ರಿಯಾಕ್ಟಿವ್ ಆಗಿ ಮಾಡಿದ್ರೆ ಅದು ಭಾಳ ಜನಾಕ್ರೋಶ ಬರುತ್ತೆ, ಭಾಳ ಯುವಕರ ಭವಿಷ್ಯಕ್ಕೂ ಎಷ್ಟೋ ರೀತಿ ಕಷ್ಟ ಆಗುತ್ತೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.